ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಗ್ರೀನ್ವಿಕ್ಸ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಇಂಪಾರ್ಟೆಂಟ್ ಆಗಿರುವ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಸ್ಪೆಸಿಮನ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಮತ್ತು ಅದನ್ನು ಹೇಗೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡಬೇಕು, ಹೇಗೆ ಐಡೆಂಟಿಫೈ ಮಾಡಿ ನೀವು ಎಕ್ಸಾಮಲ್ಲಿ ಟಿಕ್ ಹಾಕಬೇಕು ಅನ್ನೋಂಥದ್ದನ್ನು ನೀವು ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಕ್ಲಿಯರಾಗಿ ಐಡೆಂಟಿಫೈ ಆಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಇನ್ ಕೇಸ್ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಕೂಡ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೀತಾ ಇದ್ದಾರೋ ಅವರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಓಕೆ, ಇವಾಗ ವಿಡಿಯೋಕ್ಕೆ ಹೋಗೋದಕ್ಕಿಂತ ಮುಂಚೆ ನೀವು ಯಾರ್ಯಾರು ಇವಾಗ ಹೊಸದಾಗಿ ನಮ್ಮ ಚಾನಲ್ಗೆ ಬಂದು ಈ ವಿಡಿಯೋನ ನೋಡ್ತಾ ಇದ್ದೀರಾ, ನೀವೆಲ್ಲ ಇನ್ನೂ ತುಂಬ ವಿಡಿಯೋಗಳನ್ನು ನಾವು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಸಹ ಸ್ಕ್ರೋಲ್ ಮಾಡಿ ನೋಡಿ. ಅದ್ರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಇದೇ ಥರ ವಿಡಿಯೋಸ್ ಆಗಿರ್ಬೋದು ಮತ್ತು KCT ರಿಲೇಟೆಡ್ ವಿಡಿಯೋಸು ಕೂಡ ನಾವು ಇದರಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ, ಅದಕ್ಕಾಗಿ. ಓಕೆನಾ? ಇವಾಗ ಇದೆಲ್ಲದಕ್ಕಿಂತ ನೆಕ್ಸ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗಿ. ಫಸ್ಟ್ ಸ್ಪೆಸಿಮನ್ ಬಂದು HF ಕೌ ಅಂದರೆ HF ಆಕಳು. ಇದು ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಇದು ಇದ್ದಿದ್ರಲ್ಲೇ ಜಾಸ್ತಿ ಇಂಪಾರ್ಟೆಂಟ್ ಇರುವಂಥ ಸ್ಪೆಸಿಮನ್ನು. ನಿಮಗೆ ಡೆಫಿನೆಟ್ ಆಗಿ 4 ಮಾರ್ಕ್ಸ್ ನಿಮಗೆ ಇದರಿಂದನೇ ಬರುತ್ತೆ. ಎಲ್ಲ ಸೆಂಟರ್ ಆಲ್ಮೋಸ್ಟ್ ಆಲ್ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಸೆಂಟರ್ಗಳಲ್ಲೂ HF ಕೌವನ್ನು ಇಟ್ಟೇ ಇಡ್ತಾರೆ. ಓಕೆ, ಇವಾಗ HF ಕೌವನ್ನು ಕೊಟ್ಟಿದ್ದಾರೆ, ಅದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಈಸಿಯಾಗಿ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ. ಹೇಗೆ ಅಂತಂದರೆ, ಫಸ್ಟು HF ಕೌ ನಿಮಗೆ ಕೊಟ್ಟಾಗ HF ಕೌವಿಂದ ಕ್ಯಾರೆಕ್ಟರ್ ಏನು ಅಂತಂದರೆ, ಅದಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಹಂಪ್ಸ್ ಕೂಡ ಇರೋದಿಲ್ಲ. ಹಂಪ್ಸ್ ಇಲ್ಲಿ ಇರೋದಿಲ್ಲ, ಗೊತ್ತಾಯ್ತಾ? ಜೊತೆಗೆ ಇಲ್ಲಿ ನೋಡ್ಬೋದು ಕೊಂಬು ಕೂಡ HF ಕೌಗೆ ಇರೋದಿಲ್ಲ. HF ತಳಿ ಏನಿದೆ ಇದಕ್ಕೆ ಕೊಂಬು ಕೂಡ ಇರೋದಿಲ್ಲ. ಅದೆಲ್ಲದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಬ್ಲ್ಯಾಕ್ ಮತ್ತು ವೈಟ್ ಪ್ಯಾಚಸ್ಗಳು ಇದಕ್ಕೆ ಇರುತ್ತೆ. ಯಾವುದಕ್ಕೆ? HF ಕೌ. HF ಕೌ ಅಂತ ನಿಮಗೆ ಹೇಳಿದ ತಕ್ಷಣ ತಲೆಯಲ್ಲಿ ಏನು ಬರಬೇಕು ಅಂತಂದರೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಚಸ್ಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸರಿನಾ? ಇಲ್ಲಿ ನೋಡಿ, ಬ್ಲ್ಯಾಕ್ ಮತ್ತು ವೈಟ್ ಪ್ಯಾಚಸ್ಗಳು ಕಾಣುತ್ತೆ. ತುಂಬ ದೊಡ್ಡದಾದಂಥ ತಳಿ ಇದು, ಸರಿನಾ? ಜಾಸ್ತಿ ಇದನ್ನು ಹಾಲನ್ನು ಉತ್ಪಾದನೆ ಮಾಡೋದಕ್ಕಾಗಿ ಈ ತಳಿನ ಜಾಸ್ತಿಯಾಗಿ ಸಾಕ್ತಾರೆ. ಓಕೆ, ಇವಾಗ ಇಲ್ಲೆಲ್ಲ ನೋಡ್ತಾ ಇದ್ರಲ್ಲ ಈ ಮಟೀರಿಯಲ್ಲು, ಇದೇ ಮಟೀರಿಯಲ್ ನಿಮಗೆ ಎಲ್ಲಿ ಸಿಗುತ್ತೆ ಅಂತ ನೋಡೋದಾದರೆ ನಮ್ಮದು ಗ್ರೀನ್ವಿಕ್ಸ್ ಅಕಾಡೆಮಿ ಆ್ಯಪಲ್ಲಿ ಸಿಗುತ್ತೆ. ಯಾರ್ಯಾರು ನೀವು ಅದಕ್ಕೆ ಎನ್ರೋಲ್ ಮಾಡ್ಕೊಂಡಿರ್ತೀರ ನಿಮಗೆ ಅವೈಲೇಬಲ್ ಇರುತ್ತೆ. ಇದು ನಿಮ್ಗೆ ಇವಾಗ ಯಾರ್ಯಾರು ಇನ್ನೂ ತುಂಬ ದಿನ ಇದೆ ನಿಮ್ಮದು. ಇವಾಗ ಆಫ್ಟರ್ ನೀಟ್ ಬ್ಯಾಚು ಇವತ್ತು ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಜಾಯ್ನ್ ಆಗಬೇಕಂತ ಇದ್ದೀರಾ, ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ಜಾಯ್ನ್ ಆಗ್ಬೋದು. ಯಾಕೆ ಅಂತಂದರೆ ಇನ್ನು ಸ್ವಲ್ಪ ದಿನ ಇದೆ. ನಿಮಗೆ ನಮ್ಮ ಆ್ಯಪಲ್ಲಿ ಏನು ಸಿಗುತ್ತೆ ಅಂತ ಅಂದರೆ, ಡೈಲಿ ಲೈವ್ ಕ್ಲಾಸಸ್ ಇರುತ್ತೆ. ಎಲ್ಲ ರೀತಿ ಇವಾಗ ನೀವು ನೋಡ್ತಾ ಇದ್ದಿರಲ್ಲ, ಇದೇ ಥರ ಕ್ಲಾರಿಟಿ ಇರೋಂಥ ಕ್ವಾಲಿಟಿ ಮಟೀರಿಯಲ್ ಸಿಗುತ್ತೆ ಎಲ್ಲ ಟಾಪಿಕ್ಕು. ಜೊತೆಗೆ ನಿಮಗೆ ಫ್ರೀ ಆಗಿರುವಂಥ ಇವಾಗ ಮಾಕ್ ಟೆಸ್ಟ್ಗಳು ಸಹ ಸಿಗುತ್ತೆ ನಿಮಗೆಲ್ಲ ಸ್ಪೆಸಿಫಿಕ್ ಆಗಿ. ಇವಾಗ ಇದು ಬ್ರೀಡ್ಸ್ ಟಾಪಿಕ್ಕು, ಅದ್ರ ಮೇಲೇ ನಿಮಗೆ ಮಾಕ್ ಟೆಸ್ಟ್ಗಳಿರುತ್ತೆ. ಜೊತೆಗೆ 50 ಮಾರ್ಕ್ಸಿಂದು ಲಾಂಗ್ ಮಾಕ್ ಟೆಸ್ಟ್ ಕೂಡ ಇರುತ್ತೆ. ಅದೆಲ್ಲದ್ರ ಜೊತೆಗೆ ನಿಮಗೆ ಇನ್ನೊಂದು ಸಿಗೋಂಥ ಮೇನ್ ಇಂಪಾರ್ಟೆಂಟ್ ಏನು ಅಂತ ಅಂದರೆ, ರೆಕಾರ್ಡೆಡ್ ಕ್ಲಾಸಸ್ಗಳು. ಎಲ್ಲ ಟಾಪಿಕ್ಕಿಂದು ರೆಕಾರ್ಡೆಡ್ ಕ್ಲಾಸಸ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ನೋಡ್ಕೋಬೋದು. ಇದಿಷ್ಟು ನಮ್ಮ ಕ್ಲಾಸಸ್ಸಲ್ಲಿರುವಂಥ ಫೆಸಿಲಿಟೀಸ್ಗಳು. ನೀವೀಗ ಯಾರ್ಯಾರು ಎನ್ರೋಲ್ ಆಗಬೇಕಂತ ಇದ್ದೀರಾ, ಕೆಳಗಡೆ ಇರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ. ಇಲ್ಲ ಅಂತ ಅಂದರೆ ನಮ್ಮ ಆ್ಯಪ್ ಮೂಲಕ ನೀವು ಪ್ಲೇಸ್ಟೋರಲ್ಲಿ ಗ್ರೀನ್ವಿಕ್ಸ್ ಅಕಾಡೆಮಿ ಅಂತ ಹೊಡೆದ್ರೆ ನಮ್ಮದು ಆ್ಯಪ್ ಬರುತ್ತೆ, ಅದ್ರ ಮುಖಾಂತರನೂ ನೀವು ಜಾಯ್ನ್ ಆಗ್ಬೋದು. ನೀವು ಕಾಲ್ ಮಾಡ್ಕೊಂಡು ನೀವು ಎನ್ರೋಲ್ ಆದ್ರೇ ನಿಮಗೆ ಜಾಸ್ತಿ ಬೆನಿಫಿಟ್ಸ್ ಇರುತ್ತೆ. ಯಾಕೆಂದರೆ ನೀವು ಕಾಲ್ ಮಾಡಿದ್ಮೇಲೆ ನಿಮಗೆ ಅದನ್ನು ತಿಳಿಸ್ಕೊಡ್ತಾರೆ. ಓಕೆ, ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ, ನಿಮಗೆಲ್ಲ KCT ರಿಲೇಟೆಡ್ ಅಪ್ಡೇಟ್ಸ್ಗಳು ಎಲ್ಲಿ ಬರುತ್ತೆ ಅಂತಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಬರುತ್ತೆ. ಅದನ್ನು ಕೂಡ ಎಲ್ಲರೂ ಇವಾಗ ಜಾಯ್ನ್ ಆಗಿ, ಬಿಕಾಸ್ ಅದು ಫ್ರೀ ಆಗಿರುತ್ತೆ. ನೀವು ಕೋರ್ಸ್ ಬೈ ಮಾಡಿದರೆ ನಿಮಗೆಲ್ಲರಿಗೂ ಫ್ರೀಯಾಗಿ ಅದರಲ್ಲಿ ಅಪ್ಡೇಟ್ಸ್ಗಳು ಬರುತ್ತೆ. ಮತ್ತು ನಿಮಗೆ ಎಲ್ಲ ರೀತಿಯಾದಂಥ ಫ್ರೀ ಮಾಕ್ ಟೆಸ್ಟ್ಗಳನ್ನ ಏನು ಕಂಡಕ್ಟ್ ಮಾಡ್ತೀವಿ ಅದನ್ನು ಕೂಡ ನಾವು ಅದರಲ್ಲೇ ಕಂಡಕ್ಟ್ ಮಾಡ್ತೀವಿ. ಈಗಲೇ ಜಾಯ್ನ್ ಆಗಿ. ಓಕೆ, ಇವಾಗ ನೆಕ್ಸ್ಟ್ ಇರೋವಂಥದ್ದು ಗೀರ್ ಕೌ ಬ್ರೀಡ್. ಈ ಗೀರ್ ತಳಿ ಏನಿದೆ ಇದನ್ನು ಕೊಡ್ತಾರೆ. ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟು. ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಗೀರ್ ಕೌವು ಸಾಹಿವಾಲು ಮತ್ತು ರೆಡ್ ಸಿಂಧಿ ಅವರಲ್ಲಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದು ಕಷ್ಟ ಆಗುತ್ತೆ. ನೀವು ಅದನ್ನು ಕೂಡ ನಮ್ಮದು ಡಿಫ್ರೆನ್ಸಿಯೇಷನ್ ಸೆಷನ್ ಇರುತ್ತೆ, ಅವಾಗ ನಿಮಗೆ ಅದ್ರದ್ದು ಬಗ್ಗೆನೂ ಕ್ಲಿಯರ್ ಐಡಿಯಾ ಬರುತ್ತೆ. ಓಕೆ, ಇವಾಗ ನಾನು ನಿಮಗೆ ಗೀರ್ ಕೌವನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ. ನೋಡಿ, ಗೀರ್ ಕೌವು ನೀವು ಕಲರಲ್ಲಿ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳ್ತೀರಾ, ಬಟ್ ಆಗಲ್ಲ. ಏನಕ್ಕೆ ಅಂತ ಅಂದರೆ, ಇದು ಈ ಥರ ಲೈಟ್ ರೆಡ್ಡರೂ ಇರುತ್ತೆ, ಡಾರ್ಕ್ ರೆಡ್ ಆದರೂ ಇರುತ್ತೆ, ಇಲ್ಲ ಅಂತಂದರೆ ವೈಟ್ ಕಲರಲ್ಲೂ ಇರುತ್ತೆ. ವೈಟ್ ಕಲರ್ ವಿತ್ ಪ್ಯಾಚಸಲ್ಲೂ ಗೀರ್ ಕೌ ಬರುತ್ತೆ. ಬಟ್ ನೀವೀಗ ಗೀರ್ ಕೌವನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಅಂದರೆ, ಮೇನ್ ಐಡೆಂಟಿಫಿಕೇಷನ್ ಕ್ಯಾರೆಕ್ಟರ್ ಏನು ಅಂದರೆ ಅದರದ್ದು ಇಯರ್ಸ್. ನೀವು ಇಲ್ಲಿ ನೋಡ್ಬೋದು ನೋಡಿ, ಇಯರ್ಸ್ ಏನಿದೆ ನಿಮ್ಮದು ಅದರ್ ಬೇರೆ ಬ್ರೀಡ್ಸ್ಗಳಿಗಿಂತ ಗೀರ್ ಕೌ ಬ್ರೀಡಿಂದು ಇಯರು ತುಂಬ ಲಾಂಗ್ ಆಗಿರುತ್ತೆ.
ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಲಾಂಗ್ ಬರುತ್ತೆ ಇಯರು. ಅದು ಸಣ್ಣ ಕರುವಾಗಿದ್ದಾಗಲೇ ಅದರದ್ದು ಇಯರು ತುಂಬ ಲಾಂಗ್ ಇರುತ್ತೆ. ಇಲ್ಲೂ ನೋಡ್ಬೋದು ನೋಡಿ, ಲಾಂಗ್ ಈ ಥರ ಲಾಂಗ್ ಆಗಿ ಬರುತ್ತೆ. ಇಲ್ಲಿ ಕಿವಿಲಿ ಇರೋದು ಏನಿದೆ, ಇಯರ್ ಟ್ಯಾಗನ್ನು ನೀವೇನು ನೋಡಿರ್ತೀರಲ್ಲ ಅದೇ ಇಯರ್ ಟ್ಯಾಗ್ ಇಲ್ಲಿದೆ ನೋಡಿ, ಅದನ್ನು ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡಿ ಮತ್ತೆ ಕೊಂಬುಗಳು ಕೂಡ ಸ್ವಲ್ಪ ಕೆಳಗಡೆ ಬಂದಿರುತ್ತೆ. ನಿಮಗೆ ಮೇನ್ ಐಡೆಂಟಿಫಿಕೇಶನ್ ಇದರಲ್ಲಿ ಏನು ಅಂತ ಅಂದರೆ ಇಯರ್ಸು. ನಿಮ್ಗೆ ಇವಾಗ ಎಕ್ಸಾಮ್ ಸೆಂಟ್ರಿಗೆ ಹೋಗಿದ್ದೀರಾ, ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಈ ಫೋಟೋನ ಇಟ್ಟಿದ್ದಾರೆ. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಹೋದವರು ನೀವು ಏನು ಮಾಡಬೇಕು, ಅದರದ್ದು ಇಯರ್ ನೋಡಬೇಕು. ಇಯರ್ ಲಾಂಗ್ ಇದೆಯೋ ಅದು ಗೀರ್ ಕೌ ಫಿಕ್ಸು. ಗೀರ್ ಕೌವಿನ ಇಯರು ಯಾವತ್ತೂ ಸಣ್ಣದಾಗಿರೋದಿಲ್ಲ, ಯಾವಾಗಲೂ ಲಾಂಗ್ ಇಯರ್ಸೇ ಇರುತ್ತೆ ಗೀರ್ ಕೌಗೆ, ಸರಿನಾ? ಇದಿಷ್ಟು ಗೀರ್ ಕೌವನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋದು. ನೆಕ್ಸ್ಟ್ ಬಂತು ಡ್ರ್ಯಾಗನ್ ಫ್ಲೈ. ಇದಕ್ಕೆ ಇವಾಗ ಡ್ರ್ಯಾಗನ್ ಫ್ಲೈ, ಈ ಡ್ರ್ಯಾಗನ್ ಚಿಟ್ಟೆ ಅಂತಲೂ ಹೇಳ್ತಾರೆ, ಓಕೆನಾ? ಇದು ಡ್ರ್ಯಾಗನ್ ಫ್ಲೈನ ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ? ನೋಡ್ತಾ ಹೋಗಿ. ಡ್ರ್ಯಾಗನ್ ಫ್ಲೈನ ಕೆಲವೊಂದಿಷ್ಟು ಜನ ನೋಡಿರ್ತೀರ, ಕೆಲವೊಂದಿಷ್ಟು ಜನ ನೋಡಿರೋದಿಲ್ಲ. ಇದು ನಿಮಗೆ ಸ್ವಲ್ಪ ವಿಮಾನದ ರೀತಿ ಕಾಣುತ್ತೆ. ಇವಾಗ ಕೆಲವೊಂದು ರೀಜನಲ್ಲಿ ಏನಂತಾರೆ ಅಂದರೆ ವಿಮಾನ ಚಿಟ್ಟೆ ಅಂತಲೂ ಹೇಳ್ತಾರೆ ಇದಕ್ಕೆ. ಇದರ ರಿಯಲ್ ಹೆಸರು ನೀವು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಡ್ರ್ಯಾಗನ್ ಫ್ಲೈ ಅಂತ ಹೇಳ್ತಾರೆ, ಸರಿನಾ? ಡ್ರ್ಯಾಗನ್ ಫ್ಲೈ ನೋಡಿ, ಇಲ್ಲಿ 4 ರೆಕ್ಕೆಗಳಿರುತ್ತೆ. ಒಂದು ಸೈಡ್ 2, ಇನ್ನೊಂದು ಸೈಡ್ 2, 4 ರೆಕ್ಕೆಗಳಿರುತ್ತೆ. ಮತ್ತು ಅದ್ರ ಕಣ್ಣು ನೋಡಿ, ಕಂಪೌಂಡ್ ಐಸ್ ಇರುತ್ತೆ. ನಿಮ್ಗೆ ಇದನ್ನು ಫೋಟೋಸ್ ಇಡ್ಬೋದು ಅಂತ ನೀವು ಅಂದ್ಕೊಂಡಿರ್ತೀರ, ಬಟ್ ಇದನ್ನು ಫೋಟೋಸ್ ಇಡ್ಬೋದು, ಲೈವ್ ಆಗಿನೂ ತಂದಿಡ್ಬೋದು. ಲೈವ್ ಆಗಿ ಹೇಗೆ ತಂದಿಡ್ತಾರೆ ಅಂತಂದರೆ, ಇದು ಸತ್ತಿದ್ದು ಏನಿರುತ್ತಲ್ವ, ಸತ್ತಿದ್ದು ಹುಳು, ಆ ಹುಳುವನ್ನು ತಂದು ಅಲ್ಲಿ ಪಿನ್ನಲ್ಲಿ ಸ್ಟಿಚ್ ಮಾಡಿ ಇಟ್ಟಿರ್ತಾರೆ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಲಾಂಗ್ ಆಗಿ ಈ ಥರ ದಪ್ಪ ಬಂದಿರುತ್ತೆ ಈ ಪೋರ್ಷನ್ನು. ಇಲ್ಲಿ ಏನು ಹಿಂದ್ಗಡೆ ಪೋರ್ಷನ್ನು ದಪ್ಪ ಬಂದಿರುತ್ತೆ. ಇಲ್ಲಿ 4 ರೆಕ್ಕೆಗಳನ್ನು ನೋಡ್ಬೋದು. ನಿಮಗೆ ಪರದೆ ರೀತಿ ಇರುವಂತಹ ರೆಕ್ಕೆಗಳು ಕಾಣುತ್ತೆ. ಇಲ್ಲಿ ನೋಡಿ, ನೆಟ್ ಇರೋ ಥರ ಪರದೆ ರೀತಿಯಲ್ಲಿ, ಸೊಳ್ಳೆ ಪರದೆ ಏನಿರುತ್ತೆ ಆ ರೀತಿಯಲ್ಲಿರುವಂಥ ನೀವು ರೆಕ್ಕೆಗಳನ್ನು ನೋಡ್ಬೋದು. ಜೊತೆಗೆ ಕಂಪೌಂಡ್ ಐಸ್ ನೋಡ್ಬೋದು. ನೋಡಿ, ಕಣ್ಣು ನೋಡಿ ಯಾವ ಥರ ಇದೆ, ಡಿಫ್ರೆಂಟಾಗಿ ಕಾಣುತ್ತೆ. ಈ ರೀತಿ ನಿಮಗೆ ವಿಮಾನದ ರೀತಿ ಕಾಣುತ್ತೆ. ಇದು ನಿಮಗೆ ಇನ್ನೊಂದು ಆ್ಯಂಗಲಲ್ಲಿ ನೋಡಿದರೆ ವಿಮಾನದ ರೀತಿಯಲ್ಲಿ ಕಾಣುತ್ತೆ, ಸರಿನಾ? ಇದು ಡ್ರ್ಯಾಗನ್ ಫ್ಲೈ ಅಂತ ಹೇಳ್ತಾರೆ ಇದಕ್ಕೆ. ಓಕೆ, ಇವಾಗ ಪ್ರೇಯಿಂಗ್ ಮ್ಯಾಂಟಿಡ್ನ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತಂದರೆ, ಫಸ್ಟ್ ಅದರದ್ದು ಫೇಸ್ ನೋಡಿ, ನಿಮಗೆ ಟ್ರ್ಯಾಂಗ್ಯುಲರ್ ಶೇಪಲ್ಲಿ ಕಾಣುತ್ತೆ ಫೇಸು. ಅದ್ರ ಜೊತೆಗೆ ಪ್ರೇಯಿಂಗ್ ಇಲ್ಲಿ ಹೆಸರಲ್ಲೇ ಇದೆ, ಪ್ರೇಯಿಂಗ್ ಅಂತಂದರೆ ಪ್ರೇ ಮಾಡ್ತಾ ಇರೋದು. ಇದಿಲ್ಲಿ ನೋಡಿ, ನೀವು ಮುಂದಿರುವಂಥ ಅದ್ರದ್ದು ಕೈ ಏನಿದೆ, ಹ್ಯಾಂಡ್ಸ್ ಏನಿದೆ 2, ನಿಮಗೆ ಪ್ರೇ ಮಾಡಿದ ಥರ ಕಾಣುತ್ತೆ, ಪ್ರೇ ಮಾಡ್ತಾ ಇರೋ ಥರ ಕಾಣುತ್ತೆ. ಇಲ್ಲಿ ನೋಡಿ, ಇವೆರಡು ಫ್ರಂಟ್ ಇರುವಂಥ ಕೈಯಲ್ಲಿ ನಿಮಗೆ ಬ್ಲೇಡ್ ಥರ ಕಾಣುತ್ತೆ. ಇಲ್ಲಿ ನೋಡಿ, ಈ ಥರ ಬ್ಲೇಡ್ಸ್ ಕಾಣುತ್ತೆ. ಅದರದ್ದು ಫೇಸ್ ಏನಿದೆ, ಹೆಡ್ಡು ತುಂಬ ಸಣ್ಣ ಇರುತ್ತೆ, ಬಾಡಿಗಿಂತ ಹೆಡ್ಡು ತುಂಬ ಸಣ್ಣ ಇರುತ್ತೆ, ಟ್ರ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ. ಹಿಂದ್ಗಡೆ ಪಾರ್ಟ್ ಅಂತೂ ನಿಮಗೆ ಗೊತ್ತಾಗುತ್ತೆ, ಐಡೆಂಟಿಫೈ ಆಗುತ್ತೆ. ಇಲ್ಲಿ ನೋಡಿ, ನಿಮಗೆ ಎಲೆ ರೀತಿ ಕಾಣುತ್ತೆ, ಅದರದ್ದು ಫೆದರ್ಸ್ ಏನಿದೆ ಎಲೆ ರೀತಿ ಕಾಣುತ್ತೆ. ಇದಿಷ್ಟು ಪ್ರೇಯಿಂಗ್ ಮ್ಯಾಂಟಿಡ್, ಓಕೆನಾ? ಏನು ಐಡೆಂಟಿಫೈ ಮಾಡ್ತೀರಾ? ಫಸ್ಟ್ ಅದ್ರದ್ದು ಹ್ಯಾಂಡ್ಸ್ ಯಾವ ರೀತಿ ಇರುತ್ತೆ, ಬ್ಲೇಡ್ಸ್ ಲೈಕ್ ಇರುತ್ತೆ, ಫೇಸು ಟ್ರ್ಯಾಂಗ್ಯುಲರ್ ಶೇಪಲ್ಲಿ ಇರುತ್ತೆ, ಓಕೆ? ಇದಿಷ್ಟು ಪ್ರೇಯಿಂಗ್ ಮ್ಯಾಂಟಿಡ್. ಇವಾಗ ನೆಕ್ಸ್ಟ್ ಐಡೆಂಟಿಫೈ ಮಾಡ್ತಾ ಹೋಗೋಣ. ನಿಮ್ಗೆ ಏನಾದರೂ ಡೌಟ್ ಇದೆ ಅಂತ ಅಂದರೆ, ನಿಮ್ಗೆ ಮುಂದೆ ಬೇರೆ ಯಾವ್ದಾದ್ರು ಥರದ್ದು ಇವಾಗ ವಿಡಿಯೋಸ್ ನಿಮ್ಗೆ ಏನಾದರೂ ಬೇಕು ಅಂತಂದ್ರೂ ನೀವು ಇಲ್ಲಿ ಕೆಳಗಡೆ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ಬೋದು, ಓಕೆನಾ? ನೆಕ್ಸ್ಟು ಹನಿಬಿ ರೇರಿಂಗ್ ಬಾಕ್ಸ್, ಹೆಸರಲ್ಲೇ ಇದೆ ಹನಿಬಿ ರೇರಿಂಗ್ ಬಾಕ್ಸ್, ಅಂದರೆ ಜೇನು ಸಾಕಾಣಿಕಾ ಡಬ್ಬಿ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಆಪ್ಷನ್ನು ಜೇನು ಸಾಕಾಣಿಕಾ ಡಬ್ಬಿ ಅಂತ ಕೊಟ್ಟಿರ್ತಾರೆ. ಇದನ್ನು ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ, ಮತ್ತು ಇದ್ರದ್ದು ಯೂಸ್ ಏನು ಅಂತ ಫಸ್ಟ್ ನೋಡ್ತಾ ಹೋಗೋದಿದ್ರೆ, ಇದನ್ನು ಜೇನು ಹುಳುಗಳನ್ನ ಸಾಕೋದಕ್ಕಾಗಿ ಯೂಸ್ ಮಾಡ್ತಾರೆ. ಜೇನುತುಪ್ಪಕ್ಕಾಗಿ ಜೇನು ಹುಳುಗಳನ್ನ ಸಾಕ್ತಾರಲ್ವ, ಅದಕ್ಕಾಗಿ ಈ ಬಾಕ್ಸ್ಗಳನ್ನ ಯೂಸ್ ಮಾಡ್ತಾರೆ. ಈ ಬಾಕ್ಸ್ ಒಳಗಡೆ ರಾಣಿ ಜೇನು ಇರುತ್ತೆ, ಆ ಜೇನನ್ನು ತಂದು ಒಳಗಿಟ್ಟಿರ್ತಾರೆ. ಅದನ್ನು ಇಟ್ಟು ನಿಮ್ಗೆ ಬಾಕಿ ಜೇನು ಹುಳುಗಳನ್ನ ಅಲ್ಲಿ ತಂದು ಬಿಟ್ಟಾಗ ಅವು ಅಲ್ಲಿ ಗೂಡು ಕಟ್ಟೋಕೆ ಸ್ಟಾರ್ಟ್ ಮಾಡುತ್ತೆ. ಈ ಪಾರ್ಟ್ಸಲ್ಲಿ ಗೂಡು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೇ ರೀತಿ ಒಂದು ಸ್ಪೆಸಿಫಿಕ್ ಈ ಥರ ಒಂದು ಬಾಕ್ಸ್ನಲ್ಲಿ, ಅಂದರೆ ಇದೊಂದು ಏನು ಪ್ಲೇಟ್ಸ್ ಇರುತ್ತೆ, ಈ ಪ್ಲೇಟು, ಆ ಪ್ಲೇಟಲ್ಲಿ ಅದು ಹನಿಬಿಯನ್ನು ಮಾಡ್ತಾ ಹೋಗುತ್ತೆ. ಹನಿಬಿ ಏನನ್ನ ಇವಾಗ ಜೇನುತುಪ್ಪ ಅಂತ ಏನಂತಾರಲ್ವ, ಅದನ್ನು ಮಾಡ್ತಾ ಹೋಗುತ್ತೆ. ಆ ಮಾಡಿದ್ದನ್ನು ಅವ್ರು ತಗೊಂಡು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಓಕೆ, ಇದಿಷ್ಟಾಗಿತ್ತು. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಅಂದರೆ, ನಿಮಗೆ ರೌಂಡ್ ಆಗಿರೋ ಇವಾಗ ಬಾಕ್ಸ್ ಒಂದು ನಿಮಗೆ ಚೌಕ ಇರುವಂಥ ಒಂದು ಬಾಕ್ಸ್ ಕಾಣುತ್ತೆ. ಆ ಬಾಕ್ಸಲ್ಲಿ ಒಂದು ರೌಂಡ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ಬೋದು, ಈ ಥರ ಒಂದು ರೌಂಡ್ ಇರುತ್ತೆ. ಅದು ಏಕೆ ಅಂತಂದರೆ ಹುಳಗಳು ಒಳಗೆ ಹೋಗೋದಕ್ಕಾಗಿ ಒಂದು ರೌಂಡನ್ನು ಮಾಡಿರ್ತಾರೆ. ಮತ್ತು ಮೇಲ್ಗಡೆ ನೋಡಿ, ಜಾಸ್ತಿ ಇಲ್ಲಿ ಎಕ್ಸ್ಟ್ರಾ ಎಕ್ಸ್ಟೆನ್ಷನ್ ಇರುತ್ತೆ. ಒಳಗಡೆ ಡಬ್ಬಿ ಸಣ್ಣದಿರುತ್ತೆ, ಮೇಲ್ಗಡೆ ಇರುವಂಥ ಏನು ಪ್ಲೇಟ್ ಇರುತ್ತೆ ಇದು ದೊಡ್ಡ ಇರುತ್ತೆ ನೋಡಿ.
ಇದು ಹನಿಬಿ ರೇರಿಂಗ್ ಬಾಕ್ಸ್ ಅಂತ ಹೇಳ್ತಾರೆ ಇದಕ್ಕೆ, ಸರಿನಾ. ಇವಾಗ ನೆಕ್ಸ್ಟ್ ಬರ್ತಾ ಇರೋದು ಅಲಸಂದಿ. ಇದೂ ಅಷ್ಟೇ ತುಂಬ ಇಂಪಾರ್ಟೆಂಟು. ಇದು ನೀವು ಹೇಗೆ ಐಡೆಂಟಿಫೈ ಮಾಡ್ತೀರಾ ಅಂತ ಅಂದರೆ, ಅಲಸಂದಿ ಏನಂತಾರೆ ಹೇಳಿ, ಕೌಪಿ ಅಂತ ಹೇಳ್ತಾರೆ, ಅಥವಾ ಕನ್ನಡದಲ್ಲಿ ಇದನ್ನು ಅಲಸಂದಿ ಅಂತ ಹೇಳ್ತಾರೆ. ಈ ಅಲಸಂದಿಲಿ ಏನೇನು ಕೇಳ್ತಾರೆ ಅಂತ ಅಂದರೆ, ಈ ಕಾಳುಗಳನ್ನು ಕೇಳ್ಬೋದು, ಇಲ್ಲ ಅಂತ ಅಂದರೆ ಅದ್ರದ್ದು ಪ್ಲ್ಯಾಂಟ್ ಏನಿರುತ್ತೆ ಆ ಪ್ಲ್ಯಾಂಟನ್ನು ಸಹ ಕೇಳೋ ಚಾನ್ಸಸ್ ಇರುತ್ತೆ. ನೀವೀಗ ಕೌಪಿ ಸೀಡ್ಸ್ ಏನಿದೆ ಅಲ್ಲ, ಇದನ್ನು ನೋಡಿ ಐಡೆಂಟಿಫೈ ಮಾಡೋದು ಹೇಗೆ ಅಂತ ಈಸಿ ಮೆಥಡ್ ಹೇಳ್ತಾ ಹೋಗ್ತೀನಿ. ಇದ್ರದ್ದು ಶೇಪ್ ಬಂದು ನಿಮಗೆ ಕಿಡ್ನಿ ಶೇಪಲ್ಲಿ ಕಾಣುತ್ತೆ. ಕಿಡ್ನಿ ಶೇಪ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಝೂಮ್ ಮಾಡಿರೋದಿದೆ, ಇದರಲ್ಲಿ ನಿಮಗೆ ಕಿಡ್ನಿ ಶೇಪ್ ಕಾಣುತ್ತೆ. ಇಲ್ಲಿ ನೋಡಿ, ನೋಡಿ ಕಿಡ್ನಿ ಶೇಪಲ್ಲಿ ಇರುತ್ತೆ. ಜೊತೆಗೆ ಅದರದ್ದು ಏನು ಇಲ್ಲಿ ನೀವು ಇಲ್ಲಿ ಈ ಕಿಡ್ನಿ ಶೇಪ್ ಇರುವಂಥ ಈ ಪಾರ್ಟಲ್ಲಿ ಏನು ವೈಟ್ ಪಾರ್ಟ್ ಇರುತ್ತೆ, ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರು ಕಾಡಿಗೆಯನ್ನು ಏನು ಹಚ್ಚಿರ್ತೀವಲ್ಲ ಕಣ್ಣಿಗೆ, ಆ ರೀತಿ ಕಾಡಿಗೆ ಹಚ್ಚಿರೋದು ಕಾಣುತ್ತೆ ಇಲ್ಲಿ ನೋಡಿ, ಸರಿನಾ. ಕಲರ್ ಏನಿರುತ್ತೆ ಕಂಪ್ಲೀಟ್ಲಿ ವೈಟ್ ಕಲರ್ ಇರೋದಿಲ್ಲ. ಇಲ್ಲಿ ಹೊರಗಡೆ ಕೋಟ್ ಏನಿದೆ ಕಂಪ್ಲೀಟ್ಲಿ ವೈಟ್ ಕಲರ್ ಇರೋದಿಲ್ಲ, ಸ್ವಲ್ಪ ನಿಮಗೆ ಕ್ರೀಮಿ ಕಲರ್ ಬರುತ್ತೆ, ಸರಿನಾ. ಮತ್ತು ಕಿಡ್ನಿ ಶೇಪಲ್ಲಿ ಇರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ, ಯಾಕೆ ಅಂತಂದರೆ ಇದು ತುಂಬಾ ಇಂಪಾರ್ಟೆಂಟು. ಆಲ್ಮೋಸ್ಟ್ ಆಲ್ ಎವ್ರಿ ಇಯರು 2 to 3 ಸೆಂಟರ್ಸಲ್ಲಿ ಕೌಪಿನ ಕೇಳ್ತಾರೆ, ಓಕೆನಾ. ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದ್ರದ್ದು ಶೇಪ್ ಮೇನ್ ಐಡೆಂಟಿಫಿಕೇಶನು, ಶೇಪ್, ಕಲರ್, ಮತ್ತು ಇಲ್ಲಿರುವಂಥ ಇಲ್ಲಿ ಹೊರಗಡೆ ಬಂದಿರುವಂಥ ಈ ಥರ ಬ್ಲ್ಯಾಕ್ ಕಲರ್ ಏನು ಈ ಕಾಡಿಗೆ ಏನು ಹಚ್ಚಿರೋ ಥರ ಇರುತ್ತೆ, ಇದನ್ನು ಮೇನ್ ಐಡೆಂಟಿಫಿಕೇಶನ್ ಆಗಿ ನೋಟ್ ಮಾಡ್ಕೊಳ್ಳಿ, ಓಕೆನಾ. ಓಕೆ, ಇವಾಗ ನೆಕ್ಸ್ಟ್ ಬರೋದು ಏನಂತ ಅಂದರೆ ಸ್ಟಾರ್ ಅನೈಸ್, ಅಂದರೆ ಕನ್ನಡದಲ್ಲಿ ಇದಕ್ಕೆ ಚಕ್ರಮೊಗ್ಗು ಅಂತ ಕರೀತಾರೆ. ಚಕ್ರಮೊಗ್ಗು ಇದನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಇದು ಒನ್ ಆಫ್ ದ ಏನಂತಾರೆ ಅಂತಂದರೆ ಇದಕ್ಕೆ ಮಸಾಲ ಪದಾರ್ಥಗಳಲ್ಲಿ ಬರುತ್ತೆ. ಇದು ಸ್ಟಾರ್ ಅನೈಸ್, ಚಕ್ರಮೊಗ್ಗು ನೀವು ಕೆಲವೊಬ್ರು ನೋಡಿರ್ತಾರೆ. ಎಲ್ಲ ಅಂತ ಅಂದರೆ ಅಡುಗೆ ಮಾಡೋದ್ರಲ್ಲಿ, ಅಡುಗೆ ಮನೇಲಿ ಏನಾದರೂ ನೋಡಿರ್ತೀರಾ ಚಕ್ರಮೊಗ್ಗನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ? ನೀವು ಇಲ್ಲಿ ಹೆಸರು ನೋಡಿದ್ರೆ ಸ್ಟಾರ್ ನೋಡಿ, ಸ್ಟಾರ್ ಅಂತಲೇ ಇದೆ, ಸ್ಟಾರ್ ಅನೈಸ್, ನಿಮಗೆ ಸ್ಟಾರ್ ಶೇಪಲ್ಲೇ ಕಾಣುತ್ತಲ್ವಾ, ಸ್ಟಾರ್ ಅನೈಸ್, ಚಕ್ರಮೊಗ್ಗು ಈ ರೀತಿನಾದರೂ ಅನ್ಕೋಬೋದು. ಇಲ್ಲ ಅಂತಂದರೆ ಇನ್ ಕೇಸ್ ನಿಮಗೆ ಇಲ್ಲ ಇದು ಗೊತ್ತಾಗಿಲ್ಲ ಅಂತಂದರೆ, ನಿಮಗೆ ಇಲ್ಲಿ ನಕ್ಷತ್ರದ ರೀತಿ ಕಾಣುತ್ತೆ, ಅದ್ರ ಒಳಗಡೆ ಸಣ್ಣ ಸಣ್ಣ ಬೀಜಗಳಿರುತ್ತೆ, ಮತ್ತು ಸ್ಮೆಲ್ ಇರುತ್ತೆ. ನಿಮಗೆ ಲೈವ್ ಆಗಿ ಇಟ್ಟರು ಅಂದರೆ ಇದು ನಿಮಗೆ ಸ್ಮೆಲ್ಲು ಗೊತ್ತಾಗತ್ತೆ, ಯಾಕಂತಂದರೆ ಇದ್ರ ಸ್ಮೆಲ್ ಸ್ಟ್ರಾಂಗ್ ಆಗಿರುತ್ತೆ. ಇದಿಷ್ಟಾಗಿತ್ತು ಚಕ್ರಮೊಗ್ಗು, ಓಕೆನಾ. ನೋಡಿ, ಇವಾಗ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿತ್ತು ಬಿಟರ್ ಗಾರ್ಡ್ ಇತ್ತು. ಬಿಟರ್ ಗಾರ್ಡ್ ಸೀಡ್ಸು ಇದು ವೆರಿ ವೆರಿ ಇಂಪಾರ್ಟೆಂಟು. ಬಿಟರ್ ಗಾರ್ಡ್ ಸೀಡ್ಸನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ? ಫಸ್ಟು ಬಿಟರ್ ಗಾರ್ಡ್ ಸೀಡ್ಸಿಂದು ಮೇನ್ ಐಡೆಂಟಿಫಿಕೇಶನು ಸೈಜು. ಇಲ್ಲಿ ನೋಡಿ, ಕೈಯಲ್ಲಿ ನಾವೇ ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಇದು ಫೋಟೋ ಹೊಡೆದು ಹಾಕಿರೋದು ನೋಡಿ. ಕೈಯಲ್ಲಿ ಇಟ್ಕೊಂಡಾಗ ನಿಮಗೆ ಸೈಜ್ ಯಾವ ಥರ ಕಾಣುತ್ತೆ ಅಂತ ಇಲ್ಲಿ ಈಸಿಯಾಗಿ ನೋಡ್ಬೋದು. ನೋಡಿ, ಈ ಸೈಜಲ್ಲಿ ಇರುತ್ತೆ, ನಿಮಗೆ ಒಂದು ಕೈಯಲ್ಲಿ ಇಟ್ಟಾಗ ಈ ಥರ ಸೈಜಲ್ಲಿ ಇರುತ್ತೆ, ಸೈಜ್ ನಿಮಗೆ ಗೊತ್ತಾಗ್ತಾ ಇದೆ. ಜೊತೆಗೆ ನೀವು ಏನು ಬಿಟರ್ ಗಾರ್ಡನ್ನು ನೋಡಿರ್ತೀರಾ ಅದ್ರ ಮೇಲೆ ಕೂಡ ಸಾಫ್ಟ್ ಸರ್ಫೇಸ್ ಇರೋದಿಲ್ಲ, ರಫ್ ಸರ್ಫೇಸ್ ಇರುತ್ತೆ. ಅದೇ ರೀತಿ ಅದರದ್ದು ಸೀಡ್ಸಲ್ಲಿ ಮೇಲೆ ಕೂಡ ರಫ್ ಸರ್ಫೇಸ್ ಇರುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ನೀವು ರಫ್ ಸರ್ಫೇಸನ್ನು ನೋಡ್ಬೋದು. ಇಲ್ಲಿ ನೋಡಿ, ಈ ರೀತಿ ಡಿಸೈನ್ಗಳಿರುತ್ತೆ, ರಫ್ ಆಗಿರುವಂಥ ಡಿಸೈನ್ಗಳಿರುತ್ತೆ. ಅದರದ್ದು ಏನು ಸರ್ಫೇಸ್ ಇರುತ್ತೆ ಯಾವತ್ತೂ ಸ್ಮೂತ್ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ, ಸರಿನಾ. ಇದು ಬಿಟರ್ ಗಾರ್ಡ್ ಸೀಡ್ಸ್ ವೆರಿ 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 ಇಂಪಾರ್ಟೆಂಟು. ನೀವು ಇಲ್ಲಿ ನೀವೇನು ಬರ್ಕೊಂಡಿರ್ತೀರ ಅಲ್ಲಿ ಇಂಪಾರ್ಟೆಂಟ್ ಅಂತ ಹಾಕ್ಕೊಳ್ಳಿ, ಬಿಕಾಸ್ ಬಿಟರ್ ಗಾರ್ಡ್ ಸೀಡು ತುಂಬ ಇಂಪಾರ್ಟೆಂಟು. ಇವಾಗ ಇದ್ರ ಮೇಲೆ ಎಲ್ಲ ನಾವು ಇವಾಗ ಫ್ರೀ ಟೆಸ್ಟ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೀವು ಈಗ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿದ್ರಿ ಅಂತ ಅಂದರೆ ನಿಮ್ಗೆ ಡೈಲಿ 8 ಗಂಟೆ ಅಥವಾ 7:30 ಈ ರೀತಿಯಲ್ಲಿ ನಿಮಗೆ ಮಾಕ್ ಟೆಸ್ಟ್ಗಳು ಕಂಡಕ್ಟ್ ಆಗ್ತಾ ಇರುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ. ಮತ್ತು ನಮ್ಮ ಕೋರ್ಸ್ ಯಾರ್ಯಾರು ಜಾಯ್ನ್ ಆಗ್ತೀರೋ ಅವರಿಗಂತೂ ಡೈಲಿ ರೆಗ್ಯುಲರ್ ಆಗಿ ಲೈವ್ ಕ್ಲಾಸಸ್ಗಳು ಇವತ್ತು ಸಂಜೆಯಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಆದಷ್ಟು ಬೇಗ ಜಾಯ್ನ್ ಆಗಿ. ನೆಕ್ಸ್ಟು ಪ್ಯಾಡಿ ಅಂತೂ ಎಲ್ಲರಿಗೂ ಗೊತ್ತಿರುತ್ತೆ. ನೀವೇನು ಇವಾಗ ಅಕ್ಕಿನ ಊಟ ಮಾಡ್ತೀರಲ್ವಾ, ಅದೆಲ್ಲ ಆಗೋದು ಸೇಮ್ ಈ ಪ್ಯಾಡಿನೇ. ಇದೇ ಪ್ಯಾಡಿ ಏನಿದೆ, ಈ ಪ್ಯಾಡಿನ ಮೇಲ್ಗಡೆ ಇರುವಂಥ ಕೋಟನ್ನು ತೆಗೆದಾಗ, ಅದರದ್ದು ಹಸ್ಕೆ ಏನಿರುತ್ತೆ ಅದನ್ನು ರಿಮೂವ್ ಮಾಡಿದಾಗ, ಮೇಲ್ಗಡೆ ಇರುವಂಥ ಎಲ್ಲೋ ಕೋಟ್ ಏನಿದೆ ಅದನ್ನು ತೆಗೆದಾಗ ನಿಮಗೆ ಅಕ್ಕಿ ಸಿಗುತ್ತೆ. ಈಗ ಅಕ್ಕಿ ಬೇಕು ಅಂತ ಇಲ್ಲಿ ನೋಡ್ಬೋದು ನೀವೀಗ ಇಲ್ಲಿ ನೋಡಿ, ನಮ್ದು ಇವಾಗ ಪಾಯಿಂಟರ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇದನ್ನು ನಿಮ್ಗೆ ಇಲ್ಲಿ ಅಕ್ಕಿ ಕಾಣ್ತಾ ಇದೆ, ಇದನ್ನು ರಿಮೂವ್ ಮಾಡಿದ್ವಿ ಅಂತಂದರೆ ಒಳಗಡೆ ಇರೋದೇ ಅಕ್ಕಿ. ಇದ್ರದ್ದು ಏನೇನು ಕೇಳ್ಬೋದು ಅಂತಂದರೆ, ಪ್ಯಾಡಿಯಲ್ಲಿ ಭತ್ತನ ಕೇಳ್ಬೋದು. ಈ ಭತ್ತನ ಬಿಡಿಸಿರುವಂಥ ಏನಂತಾರೆ ಅದಕ್ಕೆ ಪ್ಯಾಡಿ ಹಸ್ಕ್ ಅಂತ ಹೇಳ್ತಾರೆ, ಆ ಹಸ್ಕನ್ನು ಕೂಡ ಕೇಳ್ಬೋದು. ಇಲ್ಲ ಅಂತ ಅಂದರೆ ಇದ್ರದ್ದು ಪ್ಯಾಡಿ ಪ್ಲ್ಯಾಂಟ್ ಕೂಡ ಕೇಳ್ಬೋದು, ಸರಿನಾ.
ಪ್ಯಾಡಿ. ಹೀಗೆ ಹೇಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಸೈಜ್ ನೋಡಿ, ಇಲ್ಲಿ ಕೈಯಲ್ಲಿ ಇಟ್ಟಾಗ ಎಷ್ಟು ದೊಡ್ಡ ಕಾಣುತ್ತೆ ಅಂತ. ಸೇಮ್ ನಿಮ್ದು ಅಕ್ಕಿ ಸೈಜು, ಅಕ್ಕಿಗಿಂತ ಸ್ವಲ್ಪ ದೊಡ್ಡ ಇರುತ್ತೆ, ಸ್ವಲ್ಪ ಉದ್ದ ಇರುತ್ತೆ. ಓಕೆನಾ. ಕಲರ್ ಯಾವುದು? ಕಲರ್ ಯೆಲ್ಲೋ ಕಲರಲ್ಲೇ ಇರುತ್ತೆ. ಜೊತೆಗೆ ಇಲ್ಲಿ ಮೇಲ್ಗಡೆ ಟಿಪ್ ಏನಿದೆ, ವೈಟ್ ಕಲರ್ ಟಿಪ್ ಇರುತ್ತೆ, ವೈಟ್ ಕಲರ್ ಟಿಪ್. ಸರಿನಾ? ವೈಟ್ ಕಲರ್ ಟಿಪ್ಪು, ಎರಡು ಕಡೆ ಶಾರ್ಪ್ ಎಡ್ಜಸ್ ಇರುತ್ತೆ. ಇದು ಪ್ಯಾಡಿ. ಕನ್ನಡದಲ್ಲಿ ಇದಕ್ಕೆ ಭತ್ತ ಅಂತ ಕರೀತಾರೆ. ನೇಮನ್ನು ಕರೆಕ್ಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಲೋಟಸ್, ಕಮಲದ ಹೂವು. ಕಮಲದ ಹೂವು ಹೇಗೆ ಐಡೆಂಟಿಫೈ ಮಾಡ್ತೀರಾ ನೋಡಿ. ಇವಾಗ ಲೋಟಸನ್ನು ಹೇಗೆ ಐಡೆಂಟಿಫೈ ಮಾಡೋದು ನೋಡ್ತೋಗೋಣ. ಲೋಟಸ್ ನಿಮಗೆ ಹೂವನ್ನು ಡೈರೆಕ್ಟ್ ಆಗಿನೂ ಇಡ್ಬೋದು, ಬಟ್ ಇದು ಬೇಸಿಗೆ ಇದೆ. ಬೇಸಿಗೆ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಹೂವನ್ನು ಅವರು ಲೈವ್ ಆಗಿ ಇಟ್ಟರು ಅಂದರೆ ಬಾಡಿ ಹೋಗುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಆಲ್ಮೋಸ್ಟ್ ಆಲ್ ಫೋಟೋ ಇಡೋ ಚಾನ್ಸಸ್ ಇರುತ್ತೆ. ಅದ್ರದ್ದು ನಿಮಗೆ ಏನೇನು ಕೇಳ್ಬೋದು ಅಂತ ನೋಡೋದಾದ್ರೆ, ಒಂದೇ ನಿಮಿಷ, ಏನೇನು ಕೇಳ್ಬೋದು ಅಂತ ನೋಡ್ತಾ ಹೋಗೋದಾದ್ರೆ, ಲೋಟಸ್ ಈ ಹೂವನ್ನು ಕೇಳ್ಬೋದು, ಇಲ್ಲ ಅಂತ ಅಂದರೆ ಅದ್ರದ್ದು ಎಲೆಯನ್ನಾದರೂ ಕೇಳ್ಬೋದು. ಈ ಎಲೆ ಮತ್ತು ಈ ಪಾರ್ಟ್ ಏನಿದೆಯಲ್ಲ ಅದ್ರದ್ದು ಗೆಡ್ಡೆ, ಅವೆರಡನ್ನು ಸಹ ಕೇಳ್ಬೋದು. ಹೇಗೆ ಐಡೆಂಟಿಫೈ ಮಾಡಬೇಕು? ಲೋಟಸನ್ನಂತೂ ಐಡೆಂಟಿಫೈ ಮಾಡೋಕ್ಕೆ ನಿಮಗೆ ಬರುತ್ತೆ, ನೋಡಿರ್ತೀರ ಎಲ್ಲ ಕಡೆ ಲೋಟಸ್ಸು. ಈ ಹೂವನ್ನಿಟ್ರೆ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಝೂಮಲ್ಲಿ ಇರೋದಿದೆ, ನಿಮ್ಮ ಕ್ಲಿಯರ್ ಇಮೇಜ್ ಇದೆ ಇಲ್ಲೂ. ಇದು ಅದರದ್ದು ಮೊಗ್ಗು. ಸರಿನಾ? ಇದು ನಿಮಗೆ ಅದರದ್ದು ಏನಾದರೂ ಗೆಡ್ಡೆಯನ್ನು ಇಟ್ಟರು ಅಂತ ಅಂದರೆ ಅದು ಕೂಡ ನಿಮಗೆ ಶೇಪ್ ನೋಡಿ, ಶೇಪನ್ನು ಇದನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಈ ರೀತಿ ಶೇಪಲ್ಲಿ ಇರುತ್ತೆ. ಇದ್ರ ಒಳಗಡೆ ಏನಿರುತ್ತೆ ಅದನ್ನು ಬೇಕಿದ್ರೆ ಅದು ಆಡಿಬಲ್ ತಿನ್ಬೋದು ಬೇಕಿದ್ರೆ. ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಶೇಪ್ ನೋಡಿ, ಮೇನ್ ಐಡೆಂಟಿಫಿಕೇಶನ್ನು. ಅದರದ್ದು ಗೆಡ್ಡೆ ಇಟ್ಟರು ಅಂತ ಅಂದರೆ ಶೇಪ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಕಮಲದ ಗೆಡ್ಡೆ ಅಂತಲೂ ಹೇಳ್ತಾರೆ ಅದಕ್ಕೆ. ಇಲ್ಲಿ ನೋಡಿ, ಇದು ಅದರದ್ದು ಎಲೆ ಹೇಗಿರುತ್ತೆ ಅಂದರೆ ನೋಡಿ, ರೌಂಡ್ ಕಲರಲ್ಲಿ ರೌಂಡ್ ಶೇಪಲ್ಲಿ ಇರುತ್ತೆ. ಇದೇನು ಹೇಳಿ? ಲೋಟಸ್ ಲೀಫ್. ಗೊತ್ತಾಯ್ತಾ? ಈ ಗಡ್ಡೆನಾದರೂ ಇಡ್ಬೋದು, ಈ ಲೀಫ್ ಆದರೂ ಇಡ್ಬೋದು. ಗಡ್ಡೆ ಇಟ್ಟರೆ ಅಂತೂ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮತ್ತೆ ಪಾಯಿಂಟ್ ಇರುತ್ತೆ. ಇದು ಎಲೆ ರೌಂಡ್ ಆಗಿರುತ್ತೆ, ಅಗಲವಾಗಿರುತ್ತೆ. ಸರಿನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ನೆಕ್ಸ್ಟು ನಿಮ್ಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಆದರೂ ಬೇಕಾಗಿತ್ತು ಅಂತ ಅಂದರೆ ನಮ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ಗೆ ನೀವು ಕಾಲ್ ಮಾಡಿ ನಿಮಗೆ ಕ್ಲಾಸ್ ಡೀಟೇಲ್ಸನ್ನು ಸಹ ನಿಮ್ಗೆ ಹೇಳ್ತೀವಿ. ಓಕೆ, ಈ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸರಿನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.